ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ. ಜೇಜ್ ಶ್ಯಾಮ್ ಜಬದೊರೆ. ಅಧ್ಯಾಯ 6. ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ. ನಿರಾಪಯ ದೇಶದಲ್ಲಿ ನೀನು ನಿರ್ಭಯವಾಗಿ ಇದ್ದರೂ ಯೊರ್ದನಿನ ದಟ್ಟವಡಿಯಲ್ಲಿ ಏನು ಮಾಡುವಿ. ಯೆರೆಮೀಯ 12:5. ನಿನ್ನ ಬಳಿಯಲ್ಲಿ ಕರ್ತನು ಕೇಳುವ ಪ್ರಶ್ನೆ ಇದು. ಹಿಂಜರಿಯುವ ಅನುಭವದಲ್ಲಿಯೂ ಬಿದ್ದು ಬಿದ್ದು ಏಳುವ ಅನುಭವದಲ್ಲಿಯೂ ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಕಾಲವನ್ನು ಕಳೆಯುವ ಕ್ರೈಸ್ತರ ವಿಷಾದವಾದ ಪರಿಸ್ಥಿತಿಯನ್ನು ಕುರಿತು ದೇವರು ಕೇಳುವ ಪ್ರಶ್ನೆ ಇದುವೇ ಆಗಿರುತ್ತದೆ. ನೀನು ಕಾಲಾಳುಗಳೊಂದಿಗೆ ಓಡುವಾಗಲೇ ಅವರು ನಿನ್ನನ್ನು ಆಯಾಸಗೊಳಿಸಿದರೆ ಕುದುರೆಗಳೊಂದಿಗೆ ಸೇರಿ ಹೇಗೆ ಓಡುವಿ. 5ನೆಯ ತರಗತಿಯಲ್ಲಿ ನೀನು 5-6 ಸಾರಿ ವಿಫಲನಾದರೆ SLC ಪರೀಕ್ಷೆಯಲ್ಲಿ ಹೇಗೆ ತೇರ್ಗಡೆ ಹೊಂದುವಿ. ದೇವರು ಕೃಪೆಯಿಂದ ನಿನಗೆ ಅನುಗ್ರಹಿಸುವ ಸಂದರ್ಭಗಳನ್ನು ನೀನು ಹಾಳು ಮಾಡುವುದಾದರೆ ಕೃಪೆಯ ಬಾಗಿಲು ಮುಚ್ಚಲ್ಪಡುವ ಸಮಯದಲ್ಲಿ ನನಗೆ ಪ್ರಿಯವಾದವುಗಳೆಲ್ಲ ಎಂದು ನೀನು ಹೇಳುವ ವರ್ಷಗಳು ನಿನಗೆ ಹತ್ತಿರ ಬರುವ ವೇಳೆಯಲ್ಲಿ ನೀನು ಏನು ಮಾಡುವಿ. ಇಂದು ನಿನ್ನ ಮುಂದೆ ತೆರೆದ ಬಾಗಿಲು ಇಡಲ್ಪಟ್ಟಿದೆ. ನೀನು ದೇವಾಲಯಕ್ಕೆ ಪ್ರವೇಶಿಸಿ ಸ್ವತಂತ್ರವಾಗಿ ಹಾಡಬಹುದು, ದೇವರನ್ನು ಸ್ತುತಿಸಬಹುದು, ಸಹೋದರರೊಂದಿಗೆ ಕೂಡಿ ಉತ್ಸವದಿಂದ ಪ್ರಾರ್ಥಿಸಬಹುದು, ಬೀದಿಗಳಲ್ಲಿ ನಿಂತು ಸುವಾರ್ತೆ ಸಾರಬಹುದು, ಆತ್ಮಗಳನ್ನು ಸಂಧಿಸಬಹುದು. ಆದರೆ ಕಮ್ಯುನಿಸ್ಟ್ ದೇಶಗಳಲ್ಲಿ ಈ ವಿಧವಾದ ಒಂದು ದಿನವನ್ನು ಅವರು ಕಾಣಲು ಎಷ್ಟು ಹಂಬಲಿಸುತ್ತಿದ್ದಾರೆಂಬುದು ನಿನಗೆ ಗೊತ್ತೋ. ದೇವಾಲಯಗಳೆಲ್ಲವೂ ಮುಚ್ಚಲ್ಪಟ್ಟು ಅಲ್ಲದೆ ನಾಶ ಮಾಡಲ್ಪಟ್ಟು ಕ್ರೈಸ್ತರು ಚಿತ್ರಹಿಂಸೆಗೆ ಒಳಪಟ್ಟಿದ್ದಾರೆ, ಚದುರಿಸಲ್ಪಟ್ಟಿದ್ದಾರೆ. ಓದುವುದಕ್ಕೆ ಸತ್ಯವೇದದಲ್ಲಿನ ಒಂದು ಪುಟವೂ ಸಿಗದೆ ಜ್ಞಾಪಕದಲ್ಲಿರುವ 1-2 ವಚನಗಳನ್ನು ಒಂದು ಹಾಳೆಯಲ್ಲಿ ಬರೆದಿಟ್ಟುಕೊಂಡು ತಿರುಗಿ ಅದನ್ನು ಆಸಕ್ತಿಯಿಂದ ಓದುತ್ತಿದ್ದಾರೆ. ಸಹಿಸಿಕೊಳ್ಳಲಾಗದಂಥ ದಾಹವು ದೇವರ ವಾಕ್ಯದ ಮೇಲೆ ಅವರಿಗಿದೆ, ಆದರೆ ಅವರಿಗೆ ಸಿಗುವುದಿಲ್ಲವಲ್ಲ. ಏನು ಮಾಡುವುದು. ಇಬ್ಬರು ಸೇರಿ ಪ್ರಾರ್ಥಿಸುವುದೆಂಬುದು ಅಪರೂಪದ ಕಾರ್ಯ. ಮಧ್ಯರಾತ್ರಿಯಲ್ಲಿ ಗೂಬೆಗಳು ಕೂಡ ನಿದ್ರೆ ಮಾಡುವ ಸಮಯದಲ್ಲಿ ಸಮಾಧಿಗಳಲ್ಲಿ ಯಾರಿಗೂ ಕಾಣದ ರೀತಿಯಲ್ಲಿ ಮರೆಯಾಗಿ 4 ಅಥವಾ 5 ಜನರು ಒಟ್ಟಾಗಿ ಕೂಡಿ ಹೆಚ್ಚು ಶಬ್ದವನ್ನು ಮಾಡದೆ ಪವಿತ್ರಾತ್ಮನ ಬಲದಿಂದ ಕೂಡಿ ಪ್ರಾರ್ಥನೆ ಮಾಡುತ್ತಾ ಬರುತ್ತಿದ್ದಾರೆ. ಪ್ರಾರ್ಥಿಸುವುದು ದೇಶಕ್ಕೆ ವಿರೋಧವಾದ ಅಪರಾಧವಾಗಿರುತ್ತದೆ. ಆದ ಕಾರಣ ಯಾರೂ ಕಾಣದ ರೀತಿಯಲ್ಲಿ ಗುಟ್ಟಾಗಿ ಯೇಸುಕ್ರಿಸ್ತನ ಬಳಿಯಲ್ಲಿ ಮನೋಭಾರದಿಂದ ಕೂಡಿ ಪ್ರಾರ್ಥಿಸುತ್ತಿದ್ದಾರೆ. ಅವರು ಸಿಕ್ಕಿಕೊಂಡರೆ ಚಡಿಯೇಟುಗಳು, ದೀರ್ಘಕಾಲ ಸೆರೆಮನೆ ವಾಸ ನಿಶ್ಚಯ. ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಿದ್ದ ಒಬ್ಬ ಬೋಧಕರು ಪ್ರಾತಃಕಾಲ ವೇಳೆಯಲ್ಲಿ ಅನುದಿನವೂ ರಕ್ತ ಕಸಿಯುವ ಪರಿಸ್ಥಿತಿಯಲ್ಲಿ ಚಡಿಯೇಟಿನಿಂದ ಹೊಡೆಯಲ್ಪಡುತ್ತಿದ್ದರು. ಆದರೆ ಅವರು ಯೇಸುಕ್ರಿಸ್ತನ ಮೇಲೆ ಇಟ್ಟಿದ್ದ ಪ್ರೀತಿಯು ಸ್ವಲ್ಪವಾದರೂ ಕಡಿಮೆಯಾಗಲಿಲ್ಲ. ಒಂದು ದಿನ ಬೇನೆಯನ್ನು ತಾಳಲಾರದೆ ತನ್ನನ್ನು ಚಡಿಯಿಂದ ಹೊಡೆಯುತ್ತಿದ್ದ ವೀರನನ್ನು ನೋಡಿ, ಅಯ್ಯನವರೇ, ನಾನು ನಿಮ್ಮ ಹಾಗೆ ಒಬ್ಬ ಮನುಷ್ಯನೇ ಅಲ್ಲವೇ? ನಿಮ್ಮಲ್ಲಿರುವ ಎಲ್ಲ ಶರೀರದ ಭಾವಗಳು ನನಗೂ ಉಂಟಲ್ಲವೇ? ನನ್ನನ್ನು ಇಷ್ಟು ಹಿಂಸೆಗೆ ಒಳಪಡಿಸಿ ಚಡಿಯಿಂದ ಹೊಡೆಯಲು ಹೇಗೆ ಮನಸ್ಸು ಬರುತ್ತದೆ ಎಂದು ವೇದನೆಯಿಂದ ಕೇಳಿದರು. ಲೆನಿನ್ ತತ್ವವನ್ನು ಅನುಸರಿಸಿ ನಡೆಯುತ್ತಿದ್ದ ಆ ವೀರನ ಉತ್ತರವೇನು ಗೊತ್ತೇ? ಮೊಟ್ಟೆಗೆ ನೋವಾಗ್ತದೆಂದು ಎಣಿಸುತ್ತಾ ಕುಳಿತರೆ ಆಮ್ಲೆಟ್ ಮಾಡುವುದು ಹೇಗೆ? ಮರಕ್ಕೆ ವೇದನೆಯಾಗುತ್ತದೆ ಅಂದುಕೊಂಡರೆ ಸುಂದರವಾದ ಮೇಜನ್ನು ಕುರ್ಚಿಯನ್ನು ಮಾಡಲು ಸಾಧ್ಯವಿಲ್ಲ. ಆಲೂಗಡ್ಡೆಯ ಮೇಲಿನ ಸಿಪ್ಪೆಯನ್ನು ಸುಲಿಯುವಾಗ ಅದರ ನೋವನ್ನು ಯಾರು ಚಿಂತಿಸುತ್ತಾರೆ? ಅದೇ ರೀತಿಯಲ್ಲಿ ಕ್ರಿಸ್ತನ ಬೇನೆಯನ್ನು ನಾವು ನೆನೆಸುತ್ತಾ ಕುಳಿತರೆ ನಮ್ಮ ದೇಶವು ಉದ್ಧಾರವಾಗುವುದಿಲ್ಲ. ನಮ್ಮ ದೇಶದ ಏಳಿಗೆಗಾಗಿ ನಿಮ್ಮನ್ನು ಬೇರು ಸಮೇತ ಕಿತ್ತು ಹಾಕುತ್ತೇವೆ ಅಂದನು. ಈ ಪ್ರಪಂಚದ ಜನರು ಅತಿ ಜ್ಞಾನಿಗಳೇ ಸರಿ, ಆದರೆ ಮೊಟ್ಟೆಗೂ ಕುರ್ಚಿಗೂ ಆಲೂಗಡ್ಡೆಗೂ ಇಲ್ಲದ ಆತ್ಮವು, ನಾಶವಾಗದ ಬೆಲೆ ಕಟ್ಟಲಾಗದಂಥ ಆತ್ಮವು ಮನುಷ್ಯನಿಗೆ ಮಾತ್ರ ಉಂಟು. ಈ ಕಾರ್ಯವನ್ನು ಆ ವೀರನಿಗೆ ತಿಳಿಸಿಕೊಡುವುದು ಹೇಗೆ? ಸಂಜೆ ವೇಳೆಯಲ್ಲಿ 100 ಚಡಿಯೇಟುಗಳನ್ನು ಹೊಡೆದ ನಂತರ 15 ಮಂದಿ ಕ್ರೈಸ್ತರನ್ನು ಸೆರೆಮನೆಯಲ್ಲಿ ಒಂದು ಚಿಕ್ಕ ಕೊಠಡಿಯಲ್ಲಿ ಅನ್ನಪಾನಗಳಿಲ್ಲದೆ ಬಂಧಿಸುತ್ತಿದ್ದರು.
ನೆಲವೆಲ್ಲ ತೇವದಿಂದ ಕೂಡಿರುತ್ತಿತ್ತು. ಅದರಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡಬೇಕು, ಅಲ್ಲಿಯೇ ಮಲಗಬೇಕು. ಹಾಸಿಗೆ, ಬಟ್ಟೆ ಬರೆಗಳು, ಊಟ ಏನೂ ಇರುತ್ತಿರಲಿಲ್ಲ. ಮಧ್ಯರಾತ್ರಿಯಲ್ಲಿ ಕೊಳವೆಗಳ ಮೂಲಕ ಹಸುವಿಂದಿರುವ 100 ಇಲಿಗಳನ್ನು ಸೆರೆಮನೆಯ ಕೊಠಡಿಯೊಳಗೆ ಬಿಟ್ಟು ಬಿಡುತ್ತಿದ್ದರು. ಅವು ಸಹಿಸಲಾಗದಂಥ ಹಸುವಿನಿಂದ ಕೂಡಿ ಚಡಿಯೇಟಿನಿಂದ ಹೊಡೆಯಲ್ಪಟ್ಟು ರಕ್ತ ಸೋರುತ್ತಿರುವ ಕ್ರೈಸ್ತರ ದೇಹದ ಗಾಯಗಳನ್ನು ಪರಚಿ ತಿನ್ನಲು ಪ್ರಯಾಸ ಪಡುತ್ತಿದ್ದವು. ಅವು ಒಂದು ವಿಧವಾದ ಹುಚ್ಚಿನಿಂದ ಕೂಡಿ ಕ್ರೈಸ್ತರನ್ನು ಕಡಿಯುತ್ತಿದ್ದವು. ಈ ನೋವು ಚಡಿಯೇಟಿಗಿಂತಲೂ ಭಯಂಕರವಾಗಿರುತ್ತಿತ್ತು. ಇಡೀ ರಾತ್ರಿ ಆ ಇಲಿಗಳ ಜೊತೆಯಲ್ಲಿ ಹೋರಾಡುತ್ತಾ ನಿದ್ರೆಯಿಲ್ಲದೆ ಕಳೆದ ರಾತ್ರಿಗಳಿಗೆ ಲೆಕ್ಕವಿಲ್ಲ. ಅವರು ಚಡಿಯೇಟಿನಿಂದ ಹೊಡೆಯಲ್ಪಟ್ಟ ದಿವಸಗಳಾಗಲಿ, ಉಪವಾಸದಿಂದ ಇದ್ದ ರಾತ್ರಿಗಳೇ ಆಗಿರಲಿ, ಭಯಂಕರವಾದ ಚಿತ್ರಹಿಂಸೆಗೆ ಒಳಪಟ್ಟ ರಾತ್ರಿಗಳೇ ಆಗಿರಲಿ, ಇಂಡಿಯಾ ದೇಶಕ್ಕಾಗಿಯೂ ಅದರ ರಕ್ಷಣೆಗಾಗಿಯೂ ಒಂದು ದಿವಸವಾದರೂ ನಾವು ಪ್ರಾರ್ಥನೆ ಮಾಡದೇ ಇರಲಿಲ್ಲ ಎಂಬುದಾಗಿ ಬೋಧಕರಾದ ರಿಚರ್ಡ್ ಹುಮ್ ಬ್ರ್ಯಾಂಡ್ ಬರೆಯುತ್ತಾರೆ. ಸುಖ ಸಂತೋಷಗಳಿಂದ ಕೂಡಿ ಜೀವಿಸುತ್ತಿರುವ ದೇವರ ಮಗುವೆ, ನಿನ್ನ ಆತ್ಮೀಯ ದಾಹವು ಎಷ್ಟರ ಮಟ್ಟಿಗಿದೆ? ಬಂಧಿಸಲ್ಪಟ್ಟಿರುವ ಜನರಿಗಾಗಿಯೂ, ಕಮ್ಯುನಿಸ್ಟ್ ದೇಶಗಳಲ್ಲಿ ರಕ್ತಸಾಕ್ಷಿಗಳಾಗಿ ನಿಂತಿರುವ ದೇವಜನರಿಗಾಗಿಯೂ ಎಂದಾದರೂ ನೀನು ಪ್ರಾರ್ಥಿಸುತ್ತಿರುವೆಯಾ? ಪ್ರಾರ್ಥನೆ ಮಾಡಲು ಎಲ್ಲ ಸೌಲಭ್ಯಗಳು ನಿನಗೆ ದೊರೆತಿರುವ ಸಮಯದಲ್ಲಿ ನೀನು ಪ್ರಾರ್ಥಿಸದಿದ್ದರೆ ಆ ಹೊಣೆಗಾರಿಕೆ ನಿನ್ನ ತಲೆಯ ಮೇಲೆ ಇರುತ್ತದೆ. ನಿನ್ನ ಹೊಣೆಗಾರಿಕೆಯನ್ನು ಅಸಡ್ಡೆ ಮಾಡಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯೆಹೂದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ ಎಂದು ಮೊರ್ದೆಕೈಯು ಎಸ್ತರಳಿಗೆ ನಮ್ಮನ್ನು ಮಾತ್ರವಲ್ಲ ನಮಗೂ ಎಚ್ಚರಿಸುವವನಾಗಿದ್ದಾನೆ. ಯೋರ್ದನ್ ಹೊಳೆಯ ಉಕ್ಕಿ ಬರುವ ಹಾಗೆ ನಮ್ಮ ದೇಶದಲ್ಲಿಯೂ ಬೇನೆಯಿಂದ ಕೂಡಿದ ದುಃಖ ಹೆಚ್ಚಾಗುವ ದಿವಸಗಳು ಬರುತ್ತವೆ. ಮನುಷ್ಯನು ಮರಣವನ್ನು ಎದುರು ನೋಡಿಯೂ ಸಿಗದ ಸನ್ನಿವೇಶಗಳು ಬರುವುದು. ಸುವಾರ್ಥ ಸೇವೆಗೆ ಬಾಗಿಲುಗಳು ಮುಚ್ಚಲ್ಪಡುವ ದಿನಗಳು ಅತಿ ಶೀಘ್ರವಾಗಿ ಬರುವುದು. ಕೃಪೆಯಿಂದ ದೇವರು ಅನುಗ್ರಹಿಸಿರುವ ದಿವಸಗಳನ್ನು ಅಲಕ್ಷ್ಯ ಮಾಡಬೇಡ. ದೇವರು ನಿನಗೆ ಅನುಗ್ರಹಿಸುವ ಬುದ್ಧಿ, ಶಕ್ತಿ, ವರಗಳು ಅನೇಕರಿಗೆ ಉಪಯೋಗವಾಗಲಿ ಉಪಯೋಗಿಸುವೆಯಾ? ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ.
ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ, ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.